ರಷ್ಯಾದ ಅಧ್ಯಕ್ಷರು ಈಗ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಈ ವಿಡಿಯೋದಲ್ಲಿ ಅವರು ಯಾಕೆ ಬಂದಿದ್ದಾರೆ ಮತ್ತು ಈ ಭೇಟಿಯಿಂದ ನಾವು ಏನು ನಿರೀಕ್ಷಿಸಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಅವರು 23ನೇ ಭಾರತ-ರಷ್ಯಾ ಬೈಲ್ಯಾಟ್ರಲ್ ಸಮ್ಮಿಟ್ ನಲ್ಲಿ ಭಾಗವಹಿಸಲು ಭಾರತಕ್ಕೆ ಬಂದಿದ್ದಾರೆ. ಈ ಸಭೆಗಳು ಒಂದೊಮ್ಮೆ ಭಾರತದಲ್ಲಿ ಮತ್ತೊಮ್ಮೆ ರಷ್ಯಾದಲ್ಲಿ ನಡೆಯುತ್ತವೆ. ಈ ಬಾರಿ ಭಾರತದ ಟರ್ನ್, ಅದಕ್ಕಾಗಿ ಪುಟಿನ್ ರವರು ಭಾರತದಲ್ಲಿದ್ದಾರೆ. ಡಿಫೆನ್ಸ್ ಕೋಆಪರೇಷನ್ ನ ಇನ್ನಷ್ಟು ಸ್ಟ್ರೆಂಥನ್ ಮಾಡೋದೇ ಈ ಸಮಿಟ್ನ ಮುಖ್ಯ ಉದ್ದೇಶ. ದಶಕಗಳ ಕಾಲದಿಂದ ರಷ್ಯಾ ಭಾರತದ ಹಳೆಯ ಮತ್ತು ಅತ್ಯಂತ ನಂಬಿಕೆಯುಳ್ಳ ಡಿಫೆನ್ಸ್ ಪಾರ್ಟ್ನರ್. 2024ರಲ್ಲೂ ಕೂಡ ಭಾರತದ ರಕ್ಷಣಾ ಆಮದುಗಳಲ್ಲಿ ಸುಮಾರು 36% ರಷ್ಯಾದಿಂದಲೇ ಬಂದಿತ್ತು. ಹೌದು, ಈ ಶೇರ್ ಮೊದಲು 50ರಿಂದ 70% ಇತ್ತು, ಈಗ ಕಡಿಮೆಯಾಗಿದೆ. ಯಾಕೆಂದ್ರೆ ಭಾರತ ತನ್ನ ಡಿಫೆನ್ಸ್ ಪಾರ್ಟ್ನರ್ಸ್ ಅನ್ನು ಡೈವರ್ಸಿಫೈ ಮಾಡಿದೆ, ಹೆಚ್ಚು ಸೆಲ್ಫ್ ರಿಲಿಯಂಟ್ ಆಗಲು ಮತ್ತು ಇಂಡಿಜಿನಿಯಸ್ ಡಿಫೆನ್ಸ್ ಪ್ರೊಡಕ್ಷನ್ ನ ಇನ್ಕ್ರೀಸ್ ಮಾಡಲು. ಆದರೂ ರಷ್ಯಾ ಇನ್ನೂ ಭಾರತದ ಅತ್ಯಂತ ಪ್ರಮುಖ ಡಿಫೆನ್ಸ್ ಪಾರ್ಟ್ನರ್. ಇತ್ತೀಚೆಗೆ ಭಾರತ ಅಮೆರಿಕಾದೊಂದಿಗೂ ಕೂಡ ಜಾವಲಿನ್ ಕ್ಷಿಪಣಿಗಳು ಮತ್ತು ಎಕ್ಸ್ಕ್ಯಾಲಿಬರ್ ಪ್ರೊಜೆಕ್ಟೈಲ್ಗಳ ಒಪ್ಪಂದವನ್ನು ಕೂಡ ಮಾಡಿಕೊಂಡಿದೆ. ಈ ಅಮೆರಿಕ ಭಾರತದ ಮೇಲೆ ಸ್ಯಾಂಕ್ಷನ್ಸ್ ಹಾಕಿದರು. ಇಂಡಿಯಾ ರಷ್ಯನ್ ಕ್ರೂಡ್ ಆಯಿಲ್ ಬೈ ಮಾಡ್ತಿರೋದಕ್ಕೆ ಇಂಡಿಯಾ ಮೇಲೆ ಎಷ್ಟು ಪ್ರೆಷರ್ ಹಾಕಿದರು. ಭಾರತ ಒಂದೇ ಮಾತಿನ ಮೇಲೆ ನಿಂತು ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಯ ಪ್ರಕಾರವೇ ನಡೆದುಕೊಳ್ಳುತ್ತಿದೆ. ಹೀಗಾಗಿ ಒಂದು ಕಡೆ ನಾವು ಹೆಚ್ಚು ಡೈವರ್ಸಿಫೈ ಆಗ್ತಿದ್ರು, ಮತ್ತೊಂದು ಕಡೆ ರಷ್ಯಾ ಜೊತೆ ಎಸ್ಪೆಷಲಿ ಡಿಫೆನ್ಸ್ ಅಲ್ಲಿ ಸ್ಟ್ರಾಂಗ್ ಟೈಸ್ ನ ಮೇಂಟೈನ್ ಮಾಡ್ತಿದೀವಿ. ಈಗ ಕ್ವಿಕ್ ಆಗಿ ಇಂಡಿಯಾ ರಷ್ಯಾ ಡಿಫೆನ್ಸ್ ಜರ್ನಿನ ನೋಡೋಣ. 1962 ಅಲ್ಲಿ ಇಂಡಿಯಾ ಚೈನಾ ಯುದ್ಧದಲ್ಲಿ ಭಾರತ ತನ್ನ ಇತಿಹಾಸದಲ್ಲೇ ಅತ್ಯಂತ ಕಠಿಣ ಸೋಲನ್ನು ಅನುಭವಿಸಿತು. ನಮ್ಮ ಸೈನಿಕರು ಧೈರ್ಯಶಾಲಿಗಳೇ, ಆದರೆ ಸತ್ಯವೇನೆಂದರೆ ನಮ್ಮ ಬಳಿ ಸರಿಯಾದ ಡಿಫೆನ್ಸ್ ಎಕ್ವಿಪ್ಮೆಂಟ್ ಇರಲಿಲ್ಲ. ಇಂಥ ಸಮಯದಲ್ಲಿ ಭಾರತಕ್ಕೆ ಒಬ್ಬ ಸ್ನೇಹಿತ ಬೇಕಿತ್ತು. ಆಗ ನಮ್ಮ ದುರ್ಬಲ ಸಮಯದಲ್ಲಿ ನಮ್ಮ ಜೊತೆಯಾಗಿ ನಿಂತ ಮಿತ್ರ ರಷ್ಯಾ. 1963 ಭಾರತಕ್ಕೆ ರಷ್ಯಾದಿಂದ MiG-21 ಯುದ್ಧ ವಿಮಾನ ಬಂತು. ಅದು ಕೇವಲ ಫೈಟರ್ ಜೆಟ್ ಅಷ್ಟೇ ಆಗಿರಲಿಲ್ಲ, ಇದು ಭಾರತದ ಎರಡನೇ ಅವಕಾಶವಾಗಿತ್ತು, ಭಾರತದ ಆತ್ಮವಿಶ್ವಾಸ, ಭಾರತದ ಕಂಬ್ಯಾಕ್ನ ಯಂತ್ರವಾಗಿತ್ತು. 1971 ನಡೆದ ಇಂಡಿಯಾ ಪಾಕಿಸ್ತಾನ ಯುದ್ಧ, 1999 ನಡೆದ ಕಾರ್ಗಿಲ್ ಯುದ್ಧ, 2019 ನಡೆದ ಬಾಲಕೋಟೆ ಸ್ಟ್ರೈಕ್, ಇವೆಲ್ಲದರಲ್ಲೂ MiG-21 ಭಾರತೀಯ ರಕ್ಷಣೆಯ ಪ್ರಮುಖ ಭಾಗವಾಗಿತ್ತು. ನಂತರ INS ಕಲ್ವಾರಿ, ಇದು ಭಾರತದ ಮೊದಲ ಸಬ್ಮರೈನ್ ರಷ್ಯಾದಿಂದಲೇ ಬಂತು. ಇದು ಭಾರತೀಯ ನೌಕಾಪಡೆಯ ಹೊಸ ಯುಗಕ್ಕೆ ಪ್ರವೇಶಿಸಿತು. ಮತ್ತು AK-47 ನೀಡಿದ ರಷ್ಯಾ ಈಗ AK-203 ರೈಫಲ್ಸ್ ನ ಭಾರತದಲ್ಲಿ ಜಾಯಿಂಟ್ಲಿ ಬಿಲ್ಡ್ ಮಾಡ್ತಿದೆ. ಬ್ರಹ್ಮೋಸ್ ನ ನೋಡೋದಾದ್ರೆ ಭಾರತ ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ವಿಶ್ವದ ವೇಗವಾದ ಕ್ರೂಸ್ ಕ್ಷಿಪಣಿ. ಇದರಲ್ಲಿ ಭಾರತದ ಇಂಜಿನಿಯರಿಂಗ್, ರಷ್ಯಾದ ತಂತ್ರಜ್ಞಾನ, ಎರಡೂ ದೇಶಗಳ ಹೆಮ್ಮೆ. ಬ್ರಹ್ಮೋಸ್ ನ ಸಂದೇಶ ಒಂದೇ, ನಮ್ಮನ್ನು ಪರೀಕ್ಷಿಸಬೇಡಿ. ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂರಲ್ಲಿ ಕೂಡ ಭಾರತ ತನ್ನ ಆಧುನಿಕ ಶಕ್ತಿಯನ್ನು ಜಗತ್ತಿಗೆ ತೋರಿಸಿತು. ಬ್ರಹ್ಮೋಸ್ ಬಳಸಲಾಯಿತು, S-400 ಬಳಸಲಾಯಿತು. ಅದಕ್ಕೆ ಈಗ ನಡೆಯುವುದು ಕೇವಲ ಸಭೆಯಲ್ಲ, ಇದು 70 ವರ್ಷಗಳ ನಂಬಿಕೆ, ತಂತ್ರಜ್ಞಾನ ಮತ್ತು ಶಕ್ತಿಯ ಸಂಬಂಧದ ಮುಂದುವರಿಕೆ. ಈ ಸಭೆಯಲ್ಲಿ ನಮ್ಮ ಭಾರತ ಏನೇನ್ ನೆಗೋಷಿಯೇಟ್ ಮಾಡಬಹುದು ಅಂದ್ರೆ, ಇನ್ನಷ್ಟು S-400 ವ್ಯವಸ್ಥೆಗಳು, S-500 ಪ್ರೊಮಥೀಸ್ಗಳು, ಸುಖಾಯ್ Su-57 5th ಜನರೇಷನ್ ಫೈಟರ್ ಜೆಟ್ಗಳು, ಚೆನ್ನೈ ಮತ್ತು ವಾಲ್ಡಿವೋಸ್ಟಾಕ್ ಮ್ಯಾರಿಟೈನ್ ಮಾರ್ಗದ ಬಲಪಡಿಕೆ. ಇದು ಕೇವಲ ಒಂದು ಭೇಟಿ ಮಾತ್ರ ಅಲ್ಲ, ಶಕ್ತಿಯ ಭವಿಷ್ಯವನ್ನು ಶೇಪಿಂಗ್ ಮಾಡುವ ಕ್ಷಣ. I hope you found this video informative. ಈ ರೀತಿ ವಿಡಿಯೋಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.